ನಿಮ್ಮ ಮೊದಲ ಪ್ರಶ್ನೆ, ಅತಿಯಾದ ಟೊಮೊಟೊ ಸೇವನೆ ದೇಹದ ಯಾವ ಅಂಗಕ್ಕೆ ಹೆಚ್ಚು ಹಾನಿಯಾಗುತ್ತದೆ? ಆಪ್ಷನ್ಸ್: ಎ ಪಿತ್ತಕೋಶ, ಬಿ ಮೂತ್ರಪಿಂಡ, ಸಿ ಹೃದಯ ಮತ್ತು ಡಿ ಜಠರ. ಸರಿಯಾದ ಉತ್ತರ ಆಪ್ಷನ್ ಬಿ ಮೂತ್ರಪಿಂಡ. ಅತಿಯಾದ ಟೊಮೊಟೊ ಸೇವನೆಯಿಂದ ನಮ್ಮಲ್ಲಿನ ಮೂತ್ರಪಿಂಡವು ಹಾಳಾಗುತ್ತದೆ. ಪ್ರಶ್ನೆ 2, ತೊಡೆಯ ಮೇಲೆ ಲ್ಯಾಪ್ಟಾಪ್ ಇಟ್ಟುಕೊಂಡು ಕೆಲಸ ಮಾಡುವುದರಿಂದ ಯಾವ ತೊಂದರೆ ಉಂಟಾಗುತ್ತದೆ? ಆಪ್ಷನ್ಸ್: ಎ ತಲೆಬೇನೆ, ಬಿ ಅಂಗವಿಕಲತೆ, ಸಿ ಕೀಲು ನೋವು ಮತ್ತು ಡಿ ಲೈಂಗಿಕ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಡಿ ಲೈಂಗಿಕ ಸಮಸ್ಯೆ. ತೊಡೆಯ ಮೇಲೆ ಯಾವಾಗಲೂ ಲ್ಯಾಪ್ಟಾಪ್ ಇಟ್ಟುಕೊಂಡು ಕೆಲಸ ಮಾಡುವುದರಿಂದ ಅದರ ವೈಬ್ರೇಟಿಂದ ಲೈಂಗಿಕ ಸಮಸ್ಯೆ ಉಂಟಾಗುವುದು ಹೆಚ್ಚಾಗುತ್ತದೆ. ಪ್ರಶ್ನೆ 3, ಕುಳ್ಳಗಿರುವವರು ಎತ್ತರಕ್ಕೆ ಬೆಳೆಯಲು ಯಾವ ಆಹಾರ ತುಂಬ ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಭತ್ತ, ಬಿ ಗೋಧಿ, ಸಿ ರಾಗಿ ಮತ್ತು ಡಿ ಜೋಳ. ಸರಿಯಾದ ಉತ್ತರ ಆಪ್ಷನ್ ಸಿ ರಾಗಿ. ಕುಳ್ಳಗಿರುವವರು ಎತ್ತರಕ್ಕೆ ಬೆಳೆಯಲು ರಾಗಿ ಅಥವಾ ರಾಗಿಯಿಂದ ಮಾಡಿದ ಆಹಾರವನ್ನು ಪ್ರತಿದಿನ ಸೇವನೆ ಮಾಡುವುದರಿಂದ ಅದು ಎತ್ತರಕ್ಕೆ ಬೆಳೆಯಲು ಸಹಾಯ ಮಾಡುತ್ತದೆ. ಪ್ರಶ್ನೆ 4, ಹಲ್ಲು ಶುದ್ಧ ಮಾಡಬಲ್ಲ ತರಕಾರಿ ಯಾವುದು? ಆಪ್ಷನ್ಸ್: ಎ ಗೆಡ್ಡೆಕೋಸು, ಬಿ ಕ್ಯಾರೆಟ್, ಸಿ ಹುಳ್ಳಿಕಾಯಿ ಮತ್ತು ಡಿ ಶುಂಠಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾರೆಟ್. ಹಲ್ಲು ಶುದ್ಧ ಮಾಡಬಲ್ಲ ತರಕಾರಿ ಅಂದರೆ ಅದು ಕ್ಯಾರೆಟ್ ಆಗಿದೆ. ಪ್ರಶ್ನೆ 5, ಬಾಳೆಹಣ್ಣು ತಿನ್ನುವುದರಿಂದ ಯಾವ ರೋಗ ಕಡಿಮೆಯಾಗುತ್ತದೆ? ಆಪ್ಷನ್ಸ್: ಎ ಮಲಬದ್ಧತೆ, ಬಿ ಅಜೀರ್ಣತೆ, ಸಿ ನಿಶಕ್ತಿ ಮತ್ತು ಡಿ ಮೂಲವ್ಯಾಧಿ. ಸರಿಯಾದ ಉತ್ತರ ಆಪ್ಷನ್ ಎ ಮಲಬದ್ಧತೆ. ಬಾಳೆಹಣ್ಣನ್ನು ತಿನ್ನುವುದರಿಂದ ನಮ್ಮಲ್ಲಿನ ಮಲಬದ್ಧತೆಯನ್ನು ನಿವಾರಣೆ ಮಾಡಲು ಅದು ಸಹಾಯ ಮಾಡುತ್ತದೆ. ಪ್ರಶ್ನೆ 6, ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ಸ್: ಎ ಕೇರಳ, ಬಿ ಕರ್ನಾಟಕ, ಸಿ ಮಧ್ಯಪ್ರದೇಶ ಮತ್ತು ಡಿ ಮೇಘಾಲಯ. ಸರಿಯಾದ ಉತ್ತರ ಆಪ್ಷನ್ ಸಿ ಮಧ್ಯಪ್ರದೇಶ. ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವ ರಾಜ್ಯ ಮಧ್ಯಪ್ರದೇಶವಾಗಿದೆ. ಪ್ರಶ್ನೆ 7, ಲಂಕಾಧಿಪತಿ ರಾವಣನಿಗೆ ಎಷ್ಟು ಮಕ್ಕಳಿದ್ದರು? ಆಪ್ಷನ್ಸ್: ಎ 7 ಮಕ್ಕಳು, ಬಿ 2 ಮಕ್ಕಳು, ಸಿ 10 ಮಕ್ಕಳು ಮತ್ತು ಡಿ 5 ಮಕ್ಕಳು. ಸರಿಯಾದ ಉತ್ತರ ಆಪ್ಷನ್ ಎ 7 ಮಕ್ಕಳು. ಲಂಕಾಧಿಪತಿಯಾದ ರಾವಣನಿಗೆ 7 ಜನ ಮಕ್ಕಳಿದ್ದರು. ಪ್ರಶ್ನೆ 8, ಜೇಡ ಆಹಾರವಿಲ್ಲದೆ ಎಷ್ಟು ದಿನ ಬದುಕಬಲ್ಲದು? ಆಪ್ಷನ್ಸ್: ಎ 6 ತಿಂಗಳು, ಬಿ 1 ವರ್ಷ, ಸಿ 90 ದಿನ ಮತ್ತು ಡಿ 2 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಬಿ 1 ವರ್ಷ. ಜೇಡವು ಆಹಾರವಿಲ್ಲದೆ 1 ವರ್ಷಗಳ ಕಾಲ ಬದುಕಬಲ್ಲದು. ಪ್ರಶ್ನೆ 9, ಮನೆಯ ಮುಂದೆ ಈ ಮರ ಇದ್ದರೆ ನಕಾರಾತ್ಮಕ ಶಕ್ತಿ ಇದ್ದಂತೆ. ಆಪ್ಷನ್ಸ್: ಎ ನೆಲ್ಲಿಕಾಯಿ, ಬಿ ನುಗ್ಗೆಕಾಯಿ, ಸಿ ಹುಣಸೆ ಮತ್ತು ಡಿ ನಿಂಬೆ. ಸರಿಯಾದ ಉತ್ತರ ಆಪ್ಷನ್ ಸಿ ಹುಣಸೆ. ಹುಣಸೆ ಮರ ಮನೆಯ ಮುಂದೆ ಇದ್ದರೆ ಅದರಲ್ಲಿ ನಕಾರಾತ್ಮಕ ಶಕ್ತಿ ಇದ್ದಂತೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ. ಪ್ರಶ್ನೆ 10, ವಿಶ್ವದಲ್ಲೇ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ದೇಶ ಯಾವುದು? ಆಪ್ಷನ್ಸ್: ಎ ಭಾರತ, ಬಿ ಸೌತ್ ಆಫ್ರಿಕಾ, ಸಿ ಆಸ್ಟ್ರೇಲಿಯಾ ಮತ್ತು ಡಿ ಬ್ರೆಜಿಲ್. ಸರಿಯಾದ ಉತ್ತರ ಆಪ್ಷನ್ ಡಿ ಬ್ರೆಜಿಲ್. ವಿಶ್ವದಲ್ಲೇ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ದೇಶವಾಗಿ ಬ್ರೆಜಿಲ್ ಪ್ರಥಮ ಸ್ಥಾನದಲ್ಲಿದೆ.